ನಮಸ್ತೆ ಎಲ್ರಿಗೂ. ಬನ್ನಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ನಾನು ಹೇಗೆ ಆಚರಿಸಿದೆ ಅಂತ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದಿದೆ, ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವರಿಗೆ ಮೊದಲು ಫೋಟೋಗೆಲ್ಲ ಹೂವೆಲ್ಲ ಹಾಕಿ ಅದಾದಮೇಲೆ ಲಕ್ಷ್ಮಿನ ರೆಡಿ ಮಾಡೋಣ ಅಂತ ಹೇಳಿ ನಮ್ಮ ಮನೆಯಲ್ಲಿ ಹಿಂದಿನ ದಿನವೇ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೆ. ಅದು ಅಲ್ಲದೆ ಸೀರೆ ಉಡ್ಸೋದಿಲ್ಲ, ನಾನು ಎಲ್ಲ ರೆಡಿ ಅಲಂಕಾರ ಮಾಡಿರೋ ಲಕ್ಷ್ಮಿನೇ ಇಟ್ಕೊಂಡಿರೋದ್ರಿಂದ ಪ್ರತಿ ವರ್ಷ ಹಬ್ಬಕ್ಕೆ ಮುಂಚೆ ಅದನ್ನೆಲ್ಲ ನೀಟಾಗಿ ಒರೆಸಿ ಬಳೆ ಎಲ್ಲ ಹಾಕಿ ರೆಡಿ ಮಾಡಿ ಇಡೋದು ಅಷ್ಟೇ. ಕಳ್ಸಕ್ಕೆ ಮಾತ್ರ ಫ್ರೆಶ್ ಆಗಿ ಕಾಯೆಲ್ಲ ಇಟ್ಟು ರೆಡಿ ಮಾಡ್ಕೊಳ್ತೀನಿ. ಸೊ ವಿಡಿಯೋನಲ್ಲಿ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ತಾಯಿದ್ದೀನಿ ಹಬ್ಬಕ್ಕೆ ಅಂತ ನೋಡ್ತಾ, ಹಾಗೆ ಆ ಮಹಾಲಕ್ಷ್ಮಿ, ಎಲ್ಲರಿಗೂ ಪ್ರೀತಿಯಾದಂಥ ಮಹಾಲಕ್ಷ್ಮಿ ಹೇಗೆ ಹುಟ್ಟಿದ್ಲು ಅಂತ ಸುಮಾರು ಜನ ಕತೆಗಳನ್ನ ಕೇಳಿರ್ತೀರ. ನನಗೆ ಗೊತ್ತಿರೋ ಅಂಥ ಕೆಲವು ವಿಷಯಗಳು ಲಕ್ಷ್ಮಿ ಮಹಾಲಕ್ಷ್ಮಿ ಬಗ್ಗೆ ಇವತ್ತು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷವೂ ನನ್ನ ಎಲ್ಲ ಹಬ್ಬದ ವಿಡಿಯೋಗಳನ್ನು ಅಷ್ಟೇ ಜಸ್ಟ್ ಏನು ಮಾಡ್ತಿದ್ದೀನಿ ಅಂತ ಹೇಳೋದ್ರ ಬದಲು ಆ ಹಬ್ಬದ ರಿಲೇಟೆಡ್ ಏನಾದರೂ ವಿಷಯಗಳು ನನಗೆ ಗೊತ್ತಿರೋದನ್ನ ಹಂಚ್ಕೊಳ್ತೀನಿ. ಹಬ್ಬದ ಸಿಗ್ನಿಫಿಕೆನ್ಸ್ ಆಗಿರಬಹುದು, ಆ ಹಬ್ಬಗಳ ಮಹತ್ವ, ಇದೆಲ್ಲನೂ ಹಂಚ್ಕೊಳ್ತಾ ಇರ್ತೀನಿ. ಈ ವರ್ಷವೂ ಹಾಗೇ ಮಹಾಲಕ್ಷ್ಮಿ ಹೇಗೆ ಹುಟ್ಟಿದ್ಲು ಅಥವಾ ಮಹಾಲಕ್ಷ್ಮಿಯ ಜನನ ಹೇಗಾಯಿತು ಅಂತ ಸುಮಾರು ಜನ ಗೊತ್ತಿರುತ್ತೆ. ಆದರೂ ನನಗೆ ಗೊತ್ತಿರೋ ಕತೆಗಳು, ಪುರಾಣಗಳಲ್ಲಿ ಓದಿದ್ದು ಅಥವಾ ನಾನು ತಿಳ್ಕೊಂಡಿರೋದನ್ನ ಇದ್ರಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಸಮುದ್ರ ಮಂಥನ ಮಾಡಬೇಕಾದ್ರೆ ಮಹಾಲಕ್ಷ್ಮಿ ಸಮುದ್ರದಿಂದ ಹೊರ ಬಂದ್ಲು ಅನ್ನೋ ಒಂದು ಕತೆ ಗೊತ್ತಿರುತ್ತೆ. ಆದರೆ ಇದಕ್ಕೂ ಮುಂಚೆ ಮತ್ತೊಂದು ಕತೆ ಇದೆ, ಇದಕ್ಕೆ ಕನೆಕ್ಟ್ ಆಗಿರೋ ಥರ. ವಿಷ್ಣು ಪುರಾಣ, ಗರುಡ ಪುರಾಣಗಳ ಮೂಲದಿಂದ ಬಂದಂಥ ಒಂದು ಕತೆ ಹೇಳ್ತೀನಿ. ಆ್ಯಕ್ಚುಲಿ ಭೃಗು ಮಹರ್ಷಿ ಮತ್ತು ಕಯಾತಿ ಇವರಿಬ್ಬರಿಗೆ ಹುಟ್ಟಿದಂಥ ಮಗಳು ಲಕ್ಷ್ಮಿ ಅಂತ ಹೇಳ್ತಾರೆ. ಈಕೆಗೆ ಭಾರ್ಗವಿ ಅಂತ ಕೂಡ ಕರೀತಾರೆ. ಮತ್ತೊಂದು ಕತೆ ತುಂಬ ಪಾಪ್ಯುಲರ್ ಆಗಿ ನಾವೆಲ್ಲರಿಗೂ ಗೊತ್ತಿದ್ದು, ಸಮುದ್ರದಿಂದ ಹುಟ್ಟಿದಂಥ ದೇವಿ ಲಕ್ಷ್ಮಿ ಅಂತ ಹೇಳಿ. ಸೊ ಇದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ದೂರ್ವಾಸ ಮುನಿಗಳು ಒಂದ್ಸಲಿ ಸ್ವರ್ಗಕ್ಕೆ ಹೋಗ್ತಾರೆ. ಅಲ್ಲಿ ಆ್ಯಕ್ಚುಲಿ ಅದಕ್ಕೂ ಮುಂಚೆ ದೂರ್ವಾಸರು ಒಂದು ಪವಿತ್ರವಾದ ಒಂದು ಹಾರನ ಇಂದ್ರನಿಗೆ ಕೊಟ್ಟಿರ್ತಾರೆ. ಅದನ್ನು ಇಂದ್ರದೇವ ಮಿಸ್ಯೂಸ್ ಮಾಡ್ಕೊಳ್ತಿರ್ತಾನೆ ಆ ಹಾರನ ಅವನ ಸುಖಕ್ಕೆ ಅಂತ ಎಲ್ಲ ಹೇಳಿ. ಹಾಗಾಗಿ ಏನು ಮಾಡ್ತಾರೆ, ಅಲ್ಲಿ ಹೋಗಿ ಕರೀತಾರೆ ಇಂದ್ರನ. ಇವ್ರು ಹೋಗಿದ್ದೇ ಇಂದ್ರ ಗಮನಿಸೋದಿಲ್ಲ. ಮತ್ತು ಇದೆರಡನ್ನೂ ನೋಡಿ ದೂರ್ವಾಸರಿಗೆ ತುಂಬ ಸಿಟ್ಟು ಬರುತ್ತೆ. ಆಗ ಇಂದ್ರನಿಗೆ ಶಾಪ ಕೊಡ್ತಾರೆ, ನಿನ್ನ ಹತ್ರ ಅಂತಸ್ತಿದೆ, ಇದೆಲ್ಲ ಇದೆ, ಶಕ್ತಿ ಇದೆ ಅಂತ ಹೇಳಿ ಮೆರಿತಿದೆಯಾ ಅಲ್ವಾ, ನಿನ್ನ ಅಂತಸ್ತು ಮತ್ತು ನಿನ್ನ ಹತ್ರ ಇರೋ ಐಶ್ವರ್ಯ ಪ್ರತಿಯೊಂದು ನಶಿಸಿ ಹೋಗಲಿ, ನಿನ್ನ ಹತ್ರ ಇರೋ ಶಕ್ತಿ ಎಲ್ಲನೂ ಕುಗ್ಗಿ ಹೋಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಶಾಪ ಕೊಟ್ಟಿದ ತಕ್ಷಣ ಇಂದ್ರಂಗೆ ಸಡನ್ನಾಗಿ ಶಾಕ್ ಆಗಿ ಓಡಿ ಬಂದು ದೂರ್ವಾಸರ ಕಾಲು ಹಿಡ್ಕೊಳ್ತಾರೆ. ದಯವಿಟ್ಟು ನನಗೆ ಕೊಟ್ಟಿರೋವಂಥ ಶಾಪನ ವಾಪಸ್ ತಗೊಳ್ಳಿ, ಇಂಥ ದೊಡ್ಡ ಶಿಕ್ಷೆನ ಕೊಡಬೇಡಿ ನನಗೆ ಅಂತೆಲ್ಲ ಕೇಳಿ ಬೇಡ್ಕೊಳ್ತಾನೆ. ಆಗ ದೂರ್ವಾಸರು ಕೊಟ್ಟಿರೋ ಶಾಪನ ಹಿಂದೆ ತಗೊಳ್ಳೋದಕ್ಕಾಗೋದಿಲ್ಲ, ನಿನಗೇನೇ ಪರಿಹಾರ ಬೇಕಿದ್ದರೂ ವಿಷ್ಣು ದೇವ್ರ ಹತ್ರ ಹೋಗಿ ಕೇಳು ಅಂತ ಹೇಳ್ತಾರೆ. ಐಶ್ವರ್ಯ, ಅಂತಸ್ತು, ಶಕ್ತಿ ಎಲ್ಲ ಕಳ್ಕೊಂಡಂಥ ಇಂದ್ರ ಓಡಿ ಹೋಗ್ತಾನೆ ವಿಷ್ಣು ದೇವ್ರ ಹತ್ರ. ವಿಷ್ಣು ನಾರಾಯಣ ಕ್ಷೀರಸಾಗರದಲ್ಲಿ ಮಲ್ಕೊಂಡಿರ್ತಾರೆ. ಓಡಿ ಹೋಗಿ ಇಂದ್ರ ಹೋಗಿ ಕೇಳ್ತಾನೆ, ಅಪ್ಪ ದಯವಿಟ್ಟು ನನಗೆ ಈ ಥರ ಶಾಪ ಕೊಟ್ಬಿಟ್ಟಿದ್ದಾರೆ ದೂರ್ವಾಸರು, ಇದಕ್ಕೆ ಏನಾದರೂ ಪರಿಹಾರ ತಿಳಿಸು, ಶಕ್ತಿ ಇಲ್ಲದೆ, ಅಂತಸ್ತಿಲ್ಲದೆ, ಐಶ್ವರ್ಯ ಇಲ್ಲದೆ ನನಗೆ ಆಗೋದಿಲ್ಲ ಇರೋದಕ್ಕೆ ಅಂತ ಹೇಳಿ, ಇದನ್ನು ಹೇಗಾದರೂ ಮಾಡಿ ನನಗೆ ವಾಪಸ್ ಪಡ್ಕೊಳ್ಳೋ ಅಂಥ ಒಂದು ವರನ ಕೊಡು ಅಂತ ಕೇಳ್ತಾರೆ. ಆಗ ನಾರಾಯಣ ಅಥವಾ ವಿಷ್ಣು ಹೇಳ್ತಾನೆ, ಸಮುದ್ರ ಮಂಥನ ಮಾಡಿ, ಕ್ಷೀರಸಾಗರ ಏನಿರುತ್ತೆ ಅದರ ಮಂಥನ ಮಾಡಿ, ಅದರಿಂದ ನಿನಗೆ ಅಮೃತ ಸಿಗುತ್ತೆ, ನಿನಗೇನೇನು ಬೇಕೋ ಅದೆಲ್ಲದೂ ಸಿಗುತ್ತೆ, ಆದರೆ ನೀನು ಅದನ್ನು ಚೆನ್ನಾಗಿ ಕಡಿಬೇಕು ಅಥವಾ ಮಂಥನ ಮಾಡಬೇಕು ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿ ದೇವತೆಗಳೆಲ್ಲ ರೆಡಿ ಆಗ್ತಾರೆ, ಸಮುದ್ರ ಮಂಥನ ಮಾಡೋಣ ಅಂತ ಹೇಳಿ. ಇದನ್ನು ರಾಕ್ಷಸರು ಕೇಳಿಸ್ಕೊಂಬಿಟ್ಟಿರ್ತಾರೆ. ಸಮುದ್ರ ಮಂಥನ ಮಾಡಿದ್ರೆ ಇದು ಅಮೃತ ಸಿಗತ್ತೆ ಮತ್ತು ಐಶ್ವರ್ಯ ಎಲ್ಲದೂ ಸಿಗತ್ತೆ, ಸೊ ಅವ್ರಿಗೆ ಮಾತ್ರ ಯಾಕೆ ಸಿಗಬೇಕು, ನಮಗೂ ಅಮೃತ ಸಿಗಬೇಕು ಅಂತ ಹೇಳಿ ಈ ಕಡೆಯಿಂದ ರಾಕ್ಷಸರು ಬಂದ್ಬಿಡ್ತಾರೆ, ನಮಗೂ ಬೇಕು ಅಂತ ಹೇಳಿ. ಒಂದು ಕಡೆ ರಾಕ್ಷಸರು, ಇನ್ನೊಂದು ಕಡೆ ದೇವತೆಗಳು ಇಬ್ಬರು ಸಮುದ್ರ ಮಂಥನ ಮಾಡ್ತೀವಿ ಅಂತ ಕಿತ್ತಾಡ್ತಿರ್ತಾರೆ. ಕ್ಷೀರಸಾಗರನ ಕಡಿಯೋದಕ್ಕೆ ಅಂತ ಹೇಳಿ ಮಂದಾರ ಪರ್ವತನ ಕಡ್ಗೋಲಾಗಿ ಮಾಡ್ಕೊಳ್ತಾರೆ. ವಾಸುಕಿನೇ ಕಡಿಯೋ ದಾರ ಹಗ್ಗವಾಗಿ ಮಾಡ್ಕೊಳ್ತಾರೆ. ಒಂದು ಕಡೆ ದೇವತೆಗಳು, ಇನ್ನೊಂದು ಕಡೆ ರಾಕ್ಷಸರು ಇಬ್ಬರು ಸಮುದ್ರ ಮಂಥನನ ಮಾಡ್ತಿರ್ತಾರೆ.
ಹೀಗೆ ಸಮುದ್ರ ಮಂಥನ ಮಾಡ್ತಿರ್ಬೇಕಾದ್ರೆ ಸುಮಾರು ವಸ್ತುಗಳು ಹೊರಗಡೆ ಬರುತ್ತೆ. ಕಾಮಧೇನು, ತುಳಸಿ, ಅದಾದಮೇಲೆ ಹಾಲ ವಿಷ ಬರುತ್ತೆ. ಇನ್ನೆಲ್ಲಿ ಇದಾಗ್ಬಿಡುತ್ತೋ ಅಂತ ಹೇಳಿ ಶಿವ ಹಾಲ ಕುಡಿಯೋದು, ಈ ಸ್ಟೋರಿ ಎಲ್ಲ ಬರುತ್ತೆ. ಅದನ್ನೆಲ್ಲ ನಮಗೆ ಗೊತ್ತಿರುತ್ತೆ. ಒಳ್ಳೆಯದು ಕೆಟ್ಟದು ಎರಡೂ ಅದರಿಂದ ಹೊರ ಬರ್ತಾ ಇರುತ್ತೆ ಕಡಿತಾ. ಹೀಗೆ ಸಮುದ್ರ ಮಂಥನ ಮಾಡ್ತಿರ್ಬೇಕಾದ್ರೇ ಲಕ್ಷ್ಮಿ ಸಮುದ್ರದಿಂದ ಹೊರ ಬರೋದು. ಆದರೆ ಲಕ್ಷ್ಮಿ ಬರೋದಕ್ಕೂ ಮುಂಚೆ ಅಲಕ್ಷ್ಮಿ ಅಂತ ಬಂದಿರ್ತಾಳೆ. ಇವರಿಬ್ಬರು ಅಕ್ಕ ತಂಗಿಯರು, ಲಕ್ಷ್ಮಿ ಇಬ್ಬರೂ. ಲಕ್ಷ್ಮಿಗೆ ಯಾವಾಗಲೂ ಸದಾ ಕ್ಲೀನಾಗಿರೋ ಒಂದು ವಾತಾವರಣ ಇಷ್ಟ ಆಗುತ್ತೆ, ಪೀಸ್ಫುಲ್ ಆಗಿರೋ ಒಂದು ವಾತಾವರಣ ಇಷ್ಟ ಆಗುತ್ತೆ. ಎಲ್ಲಿ ನಗು ಖುಷಿ ಅಂಥ ವಾತಾವರಣ ಇರುತ್ತೆ. ಮತ್ತು ನಮ್ಮ ಸುತ್ತಮುತ್ತ ಸರೌಂಡಿಂಗ್ಸ್ ಎಲ್ಲ ನೀಟಾಗಿರುತ್ತೆ. ಅಂಥ ಕಡೆ ಅಥವಾ ಲೇಸಿನೆಸ್ ಇಲ್ಲದೆ ಎಲ್ಲ ಹುಮ್ಮಸ್ನಿಂದ ಕೆಲಸ ಮಾಡುವಂಥ ಜಾಗದಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ಆಪೋಸಿಟು ಅಲಕ್ಷ್ಮಿ ಇರೋ ಜಾಗ, ಸೋಂಬೇರಿತನದಲ್ಲಿ ಇರೋದು, ಹೇಗೇಗೋ ಒಡ್ಡಾಗಿ ಇರೋದು, ಮಾತಾಡೋದು, ಜಗಳ ಕಾಯೋದು, ಸದಾ ಜಗಳ ಆಡ್ತಿರೋದು, ಮನೆಯಲ್ಲಿ ಗಲಾಟೆ ಮನಸ್ತಾಪ ಇರೋದು, ಮನೆ ಕ್ಲೀನ್ ಆಗಿರೋದಿಲ್ಲ, ಗಲೀಜಾಗಿರೋದು, ಮನೆ ಅಂತಲ್ಲ ಇಲ್ಲ ಸುತ್ತಮುತ್ತ ವಾತಾವರಣ ಎಲ್ಲೇ ಅಂತ ಗಲೀಜಾಗಿರೋ ವಾತಾವರಣದಲ್ಲಿ ಅಲಕ್ಷ್ಮಿ ಅನ್ನೋಳು ನೆಲೆಸಿರ್ತಾಳೆ. ಹಾಗಾಗಿ ಯಾವಾಗಲೂ ಹೇಳೋದು ದೊಡ್ಡವರು, ಮನೇನ ನೀಟಾಗಿ ಇಟ್ಕೊಳ್ಬೇಕು, ಕಿತ್ತಾಡಬೇಡಿ, ಸಂಜೆ ಲಕ್ಷ್ಮಿ ಬರೋ ಹೊತ್ತಲ್ಲಿ ಗಲಾಟೆ ಮಾಡ್ಕೋಬೇಡಿ, ಕಿರ್ಚಾಡಬೇಡಿ, ಮಕ್ಕಳನ್ನ ಬೈಬೇಡಿ, ಮತ್ತು ಕಸ ಹೊಡಿಬೇಡಿ ಸಂಜೆ ಹೊತ್ತು ಅಂತೆಲ್ಲ ಹೇಳೋದು ಏನಕ್ಕೆ ಅಂತಂದರೆ ಲಕ್ಷ್ಮಿ ಬರೋ ಹೊತ್ತಲ್ಲಿ ಅದೆಲ್ಲ ಮಾಡಬಾರ್ದು. ಅದೆಲ್ಲ ಅಲಕ್ಷ್ಮಿ ಬಂದ್ಬಿಡ್ತಾಳೆ. ಲಕ್ಷ್ಮಿ ಬರೋ ಸಮಯದಲ್ಲಿ ನೀವು ಈ ಥರ ಲೇಸಿಯಾಗಿ ಕುತ್ಕೊಂಡಿರೋದು, ಮಕ್ಕಳನ್ನ ಬೈಯೋದು, ಗದರ್ತಾ ಇರೋದು, ಜಗಳ ಆಡೋದು ಮಾಡ್ತಾಯಿದ್ರೆ ಯಾವಾಗಾದರೂ ಆಗಿರ್ಬೋದು, ಈ ಥರ ಎಲ್ಲ ಮನೆಯಲ್ಲಿ ವಾತಾವರಣ ಹೀಗಿದ್ರೆ ಲಕ್ಷ್ಮಿ ಅಲ್ಲಿ ಖಂಡಿತವಾಗ್ಲೂ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮನೆಯಲ್ಲಿ ಸದಾ ಖುಷಿ ಇರಬೇಕು, ನೆಮ್ಮದಿ ಇರಬೇಕು, ಮಕ್ಕಳ ಜೊತೆ ಖುಷಿಯಿಂದ ಮಾತಾಡಬೇಕು. ಅದರಲ್ಲೂ ಸಂಜೆ ಹೊತ್ತು ಮಕ್ಕಳನ್ನ ಗದರಬಾರ್ದು ಅಂತ ಹೇಳ್ತಾರೆ. ಮತ್ತು ಕ್ಲೆನ್ಲಿನೆಸ್ ಲಕ್ಷ್ಮಿಗೆ ತುಂಬ ಇಷ್ಟವಾದದ್ದು. ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಅಂತಿದ್ದಂಗೆ ಎಲ್ಲರೂ ಕ್ಲೀನ್ ಶುರು ಮಾಡಿಬಿಡ್ತಾರೆ. ಆದರೆ ಹಬ್ಬಕ್ಕೋಸ್ಕರ ಮಾತ್ರ ಕ್ಲೀನ್ ಮಾಡದೆ ಸದಾ ಮನೇನ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಲಕ್ಷ್ಮಿ ಸದಾ ನಮ್ಮ ಮನೇಲಿ ನೆಲೆಸಿರ್ತಾಳೆ. ಮತ್ತು ವಿಷ್ಣುವಿನ ಪ್ರತಿಯೊಂದು ಅವತಾರದಲ್ಲೂ ಲಕ್ಷ್ಮಿನೇ ಬೇರೆ ಬೇರೆ ರೂಪಗಳಲ್ಲಿ ಅವನ ಜೊತೆಗೆ ನಿಂತಿರೋದು. ರಾಮನ ಅವತಾರದಲ್ಲಿ ಸೀತೆಯಾಗಿ, ಕೃಷ್ಣನ ಅವತಾರದಲ್ಲಿ ರುಕ್ಮಿಣಿಯಾಗಿ, ಮತ್ತು ಕೃಷ್ಣನ ಅವತಾರದ ಬಗ್ಗೆ ಹೇಳಲೇಬೇಕು. ನಮಗೆಲ್ಲ ಗೊತ್ತು, ಕೃಷ್ಣ 16,000 ಗೋಪಿಕೆಯರನ್ನ ಮದುವೆ ಮಾಡ್ಕೊಂಡ ಅಂತ ಎಲ್ಲರಿಗೂ ಗೊತ್ತಿದೆ. ಆ 16,000 ರೂಪಗಳು ಲಕ್ಷ್ಮಿದೆ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲ 8 ರೂಪಗಳು ಮಾತ್ರ ತುಂಬ ಫೇಮಸ್, ಅಥವಾ ಅಷ್ಟಲಕ್ಷ್ಮಿ ಅಂತ ನಾವು ಇವತ್ತು ಏನು ಪೂಜೆ ಮಾಡ್ತೀವಿ ಅದೇ ಆ 16,000 ಲಕ್ಷ್ಮಿಯ ಅವತಾರಗಳು ಅಂತ ಕೂಡ ಒಂದು ಕತೆ ಇದೆ. ಆ ಮಹಾಲಕ್ಷ್ಮಿ ಬಗ್ಗೆ ಮಾತಾಡ್ತಿದ್ರೆ ಏನೋ ಒಂಥರ ಖುಷಿ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಹಾಗೆ ಕಣ್ಮುಂದೆ ಹೇಳ್ತಾ ಇದ್ರೆ ಕತೆಗಳೆಲ್ಲ ಬರ್ತಾ ಇದೆಯೇನೋ, ನಾವೇನು ಸ್ವತಃ ನೋಡಿದ್ದೀವೇನೋ ಅನ್ನೋ ಅಷ್ಟು ಖುಷಿ ಅಂತ ಅನಿಸುತ್ತೆ ಕತೆಗಳನ್ನ ಕೇಳ್ತಾ ಇದ್ರೆ. ಮತ್ತಿಲ್ಲಿ ಪೂಜೆಗೆಲ್ಲ ರೆಡಿ ಆಯಿತು. ನೈವೇದ್ಯಕ್ಕೆ 5 ಥರ ನೈವೇದ್ಯ ಮಾಡ್ಕೊಂಡಿದ್ದೆ. ಚಿತ್ರಾನ್ನ, ಪುಳಿಯೋಗರೆ, ಪಾಯಸ, ಮೊಸರನ್ನ ಮತ್ತು ತುಪ್ಪನ ಇಷ್ಟು ಮಾಡಿದ್ದೆ ದೇವಿಗೆ ಅಂತ ಹೇಳಿ. ಅಷ್ಟನ್ನು ರೆಡಿ ಮಾಡಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾ ಇದ್ದೀವಿ. ಪೂಜೆ ಮಾಡುವಾಗ ಅಷ್ಟಾಗಿ ವೀಡಿಯೋಗಳನ್ನ ಮಾಡ್ಕೊಂಡಿರಲ್ಲ, ಟ್ರೈಪಾಡ್ ಹಾಕಿಟ್ಟಿರ್ತೀವಿ, ನೆನಪಾದಾಗ ಆನ್ ಮಾಡಿರ್ತೀನಿ, ಇಲ್ಲ ಅಂತಂದರೆ ಮರ್ತು ಹೋಗಿರುತ್ತೆ. ಕುಂಕುಮಾರ್ಚನೆ ಅಷ್ಟೋತ್ತರ ಎಲ್ಲ ಹೇಳ್ಕೊಂಡು ಫೈನಲಿ ಪೂಜೆ. ನಮ್ಮ ಮನೆಯಲ್ಲಿ ವ್ರತ ಇಲ್ಲ, ಆದರೆ ಹಬ್ಬ ಮಾಡ್ತೀವಿ. ಕೆಲವ್ರ ಮನೇಲಿ ವ್ರತ ಇರುತ್ತೆ, ಪ್ರತಿ ವರ್ಷ ಇಷ್ಟು ವರ್ಷ ಮಾಡಬೇಕು ಅಂತೆಲ್ಲ ಇರುತ್ತೆ. ಹಾಗಾಗಿ ವ್ರತ ಇರೋರು ಮಾಡ್ಕೊಳ್ತಾ ಹೋಗ್ತಾರೆ. ನಮ್ಮ ಮನೇಲಿ ವ್ರತ ಇಲ್ಲ, ಹಾಗಾಗಿ ಆ ವ್ರತ ಮಾಡಲ್ಲ. ಆದರೆ ಹಬ್ಬ ಪೂಜೆ ದೇವರಿಗೆ ಮಾಡಿ ಅಷ್ಟೋತ್ತರ ಮಾಡಿಕೊಂಡು ಕುಂಕುಮಾರ್ಚನೆ ಎಲ್ಲ ಮಾಡಿಕೊಂಡು ಹಬ್ಬನ ಮಾಡಿದ್ವಿ. ಸಮನ್ವಿ ಕೂಡ ಜೊತೆಯಲ್ಲಿ ಎಷ್ಟು ಸಹಾಯ ಮಾಡ್ತಿದ್ರು. ಅವಳಿಗೂ ಖುಷಿ, ಬೇಗ ಎದ್ಬಿಟ್ಟಿದ್ಲು. ಅವಳು ಬೇಗ ಎದ್ದು ಬೇಗ ಸ್ನಾನ ಮಾಡಿಕೊಂಡು ಇಲ್ಲೆಲ್ಲರ ಅರೇಂಜ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ಲು. ಜೊತೆಗೆ ನಮ್ಮ ಅನಿರುದ್ಧ ಅವನು ತುಂಟಿತನ ಮಾಡ್ತಿದ್ದ, ಸಹಾಯ ಮಾಡೋದಕ್ಕಿಂತ ಹೆಚ್ಚಾಗಿ ತುಂಟಿತನ ಮಾಡೋದು. ಮತ್ತು ನಾನು ಮಾಡ್ತೀನಿ ಅಂತ ಹೇಳಿ ಅವನನ್ನು ಸಂಭಾಳಿಸೋದು, ಇಲ್ಲಿ ಪೂಜೆ ಮಾಡೋದು ಒಂದು ಗೊತ್ತಾಗ್ತಾ ಇರಲಿಲ್ಲ. ಪೂಜೆ ಎಲ್ಲ ಆದಮೇಲೆ ತಿಂಡಿ ಎಲ್ಲ ತಿಂದು ಅದಾದಮೇಲೆ ಸಮನ್ವಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡ್ತಾಯಿಲ್ಲ. ಅವಳಿಗೆ ಇಷ್ಟವಾದ ದೇವ್ರ ಹಾಡುಗಳನ್ನ ಹಾಕ್ಕೊಂಡು, ಅವಳು ಪ್ರತಿ ವರ್ಷವೂ ಹಾಗೇ ಅದೇನೋ ಅವಳ ರೀತಿ, ಅದು ಅವಳಿಗೆ ಗೊತ್ತಿರೋ ಹಾಡು ಹೇಳ್ತಾಳೆ. ಅದಾದಮೇಲೆ ದೇವ್ರ ಹಾಡನ್ನ ಹಾಕ್ಕೊಂಡು ಅವಳಿಗೆ ಇಷ್ಟ ಆಗೋ ಥರ ಡ್ಯಾನ್ಸ್ ಎಲ್ಲ ಮಾಡ್ಕೊತಿರ್ತಾಳೆ. ನಾನು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ನಮ್ಮ ಅತ್ತೆ ಮಾವ ಮತ್ತು ಸಂಜೆ ಮೇಲೆ ನಮ್ಮ ಚಿಕ್ಕಪ್ಪ ಎಲ್ಲ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಎಲ್ಲ ಅಡುಗೆಗೆ ಮಧ್ಯಾಹ್ನನೇ ಮಾಡಿಟ್ಬಿಟ್ರೆ ಮತ್ತು ಸಂಜೆ ಎಲ್ಲ ಅರಿಶಿನ ಕುಂಕುಮಕ್ಕೆ ಕರಿಯೋಕ್ಕೆ ಮತ್ತು ನಾವು ಹೋಗೋದು ಎಲ್ಲ ಇರುತ್ತೆ. ಸೊ ಮಧ್ಯಾಹ್ನನೇ ಎಲ್ಲ ಅಡುಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಬಿಡ್ತಾ ಇದ್ದೀನಿ.
ಹಬ್ಬದ ದಿನ ನಾನು ಬಿಸಿಬೇಳೆ ಬಾತು ಮತ್ತು ಆಂಬಡೆ, ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಮಾಡಿದ್ದೆ ಈ ವರ್ಷ. ಪ್ರತಿ ವರ್ಷವೂ ಬೇಳೆ ಒಬ್ಬಟ್ಟು ಮಾಡ್ತಿದ್ದೆ. ಈ ವರ್ಷ ಫಾರ್ ಎ ಚೇಂಜ್ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಕಾಯಿ ಒಬ್ಬಟ್ಟು ಮಾಡಿದ್ದೆ. ಹಬ್ಬ ಅಂದರೆ ಒಂದು ನಿಮಿಷನೂ ಸಮಯ ಸಿಗೋದಿಲ್ಲ. ಅದರಲ್ಲೂ ನಮ್ಮ ಅನಿರುದ್ಧನ ಇಟ್ಕೊಂಡು ಮಾಡೋದಿದೆ ನೋಡಿ, ಅದಂತೂ ದೊಡ್ಡ ಕಷ್ಟ. ಮಧ್ಯ ಬರ್ತಾ ಇರಬೇಕು, ಅಮ್ಮನ್ನ ನೋಡ್ಕೊಂಡು ಹೋಗಬೇಕು, ಒಂದು 5 ನಿಮಿಷ ಎತ್ಕೋಬೇಕು, ನಾನು ಕಟ್ಟೆ ಮೇಲೆ ಕೂತ್ಕೋತೀನಿ ಅಂತ ಹಠ ಮಾಡ್ತಾನೆ. ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಇವತ್ತು ಅಡುಗೆ ಎಲ್ಲ ಮುಗಿಸೋ ಅಷ್ಟರಲ್ಲೇ ಮಧ್ಯಾಹ್ನ ಆಗೋಗಿತ್ತು. ಸರಿ, ಒಬ್ಬಟ್ಟಂತೂ ಮಾಡಿ ಇಟ್ಬಿಡ್ಬೇಕು, ಆಗಾಗ ಬಿಸಿ ಬಿಸಿಯಾಗೆಲ್ಲ ಮಾಡಿ ಕೊಡೋದಕ್ಕಾಗಲ್ಲ ಅಂತ ಹೇಳಿ ಒಂದೇ ಸಲ ಮಧ್ಯಾಹ್ನ ಊಟಕ್ಕೆ ಮುಂಚೆ ಎಲ್ಲ ಒಬ್ಬಟ್ಟೆಲ್ಲ ಮಾಡಿ ಇಟ್ಬಿಡ್ತಾ ಇದ್ದೀನಿ. ನಾವು ಇಷ್ಟೇ ಜನ ಹಬ್ಬದಲ್ಲಿ ಭಾಗಿಯಾಗೋಕ್ಕಿಂತ ಮನೇಲಿ ಎಲ್ಲರೂ ಬರ್ತಾರೆ, ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ ಅಂತಂದರೆ ಖುಷಿ ನನಗಂತೂ. ಜಾಸ್ತಿ ಜನ ಬರ್ತಾ ಇದ್ದಾರೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ದಿನ ಅಂತೂ ಬರೋಲ್ಲ, ಯಾವತ್ತೋ ಒಂದು ದಿನ ಬರ್ತಾರೆ. ಸೊ ಹಾಗಾಗಿ ಅವತ್ತಿನ ದಿವಸ ಒಂಥರ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಟ್ರೈನ್ ಆದ್ರೂ ಅದು ಅಷ್ಟು ಗೊತ್ತಾಗೋದಿಲ್ಲ. ಆ ಖುಷಿ ಮತ್ತು ಎಲ್ಲರೂ ಜೊತೆಗಿರ್ತೀವಿ ಅನ್ನೋ ಖುಷಿನಲ್ಲಿ ಎಕ್ಸ್ಟ್ರಾ ಕೆಲಸ ಬರೋದು ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ. ಮತ್ತು ಮಧ್ಯಾಹ್ನ ಊಟ ಆದಮೇಲೆ ಮತ್ತೆ ಬೆಳಗ್ಗೆನೇ ಉರುಳಿ ರೆಡಿ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಸಮಯನೇ ಆಗಿರಲಿಲ್ಲ. ಹಾಗಾಗಿ ಊಟ ಎಲ್ಲ ಆದಮೇಲೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಫ್ರೆಶ್ ಹೂ ಬದಲು ನನ್ನ ಹತ್ರ ಒಂದು ಪೇಪರಲ್ಲಿ ಮಾಡಿರೋವಂಥ ಹೂಗಳು ಸಾಮಾನ್ಯ ತರಿಸಿಟ್ಕೊಂಡಿರ್ತೀನಿ. ಇದು ಎಷ್ಟು ದಿನ ನೀರಲ್ಲಿ ಹಾಕಿದ್ರೂ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ನಿಜವಾದ ಹೂ ಕಂಡಂಗೆ ಕಾಣುತ್ತಿದ್ದು. ಹಾಗಾಗಿ ಇದನ್ನು ಹಾಕ್ಕೊಂಡು ಇವತ್ತು ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಈ ಥರ ಮಾಡೋಣ ಅಂತ ಹೇಳಿ ಮಾಡ್ತೀನಿ. ಸಾಮಾನ್ಯ ಇದನ್ನು ಹಾಕ್ಬಿಡ್ತೀನಿ, ಹೂ ಯಾವತ್ತು ಕಡಿಮೆ ಇರುತ್ತೋ ಅವತ್ತಿನ ದಿವಸ. ಮತ್ತು ಇವತ್ತು ಶಾವಂತಿಗೆ ಹೂವು ಕಮ್ಮಿ ಇತ್ತು, ಬರೀ ರೋಸ್ ಇತ್ತು. ಅದೆರಡರಲ್ಲಿ ಡೆಕೋರೇಟ್ ಮಾಡೋಕ್ಕೆ ಸರಿ ಹೋಗಲ್ಲ ಅಂತ ಹೇಳಿ ಈ ಹೂವನ್ನ ಉಪಯೋಗಿಸ್ಕೊಂಡೆ. ಮತ್ತು ಇದೆಲ್ಲ ಆದಮೇಲೆ ತಾಂಬೂಲಕ್ಕೆ ಜೋಡಿಸ್ಕೊಳ್ಬೇಕು. ಎಲ್ಲ ಸಮನ್ವಿನ ಜೊತೆ ಸೇರಿಸ್ಕೊಂಡು ಮಾಡಿಬಿಡೋಣ, ಬೇಗ ಆಗುತ್ತೆ ಅಂತ ಹೇಳಿ ಕೂರಿಸ್ಕೊಂಡಿದ್ದೆ. ಅದು ಅಲ್ಲದೆ ಅವಳಿಗೆ ಅದೆಲ್ಲ ಮೊದಲೇ ತುಂಬ ಇಷ್ಟ ಮಾಡೋದಕ್ಕೆ ಅಂತ ಹೇಳಿ ನಾನು ತಂದಿದ್ದಂಥ ತಟ್ಟೆಗಳೇನು ಟ್ರೇ ಏನಿತ್ತು ಅದೆಲ್ಲ ತೆಗೆದಿಡ್ತಾಯಿದ್ದೆ. ಮಿಕ್ಕಿದೆಲ್ಲ ಬಂದು ಸಮನ್ವಿ ಜೋಡಿಸ್ತಾ ಇದ್ಲು. ಇದಕ್ಕೆ ನಾನು ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ ಮತ್ತು ಅರಿಶಿನ ಕುಂಕುಮದ್ದು ಇದೇನು ತರಿಸಿದ್ದೆ ಅದು, ಮತ್ತು ಒಂದು ಸ್ವೀಟ್ ಪ್ಯಾಕೆಟ್ ಇಡ್ತೀನಿ. ಸಾಮಾನ್ಯ ಪ್ರತಿ ವರ್ಷವೂ ಸ್ವೀಟ್ ಒಂದು ಇಟ್ಟೇ ಇರ್ತೀನಿ. ಜೊತೆಗೆ ಒಂದು ಹಣ್ಣು ಮತ್ತು ದಕ್ಷಿಣೆ ಇಷ್ಟನ್ನು ಇಡಬೇಕು. ನಾನು ಇನ್ನೊಂದೇನು ಗೊತ್ತಾ, ಇದಕ್ಕೆ ಕೆಲವರು ಬಳೆ ಇಡಬೇಕು, ಬ್ಲೌಸ್ ಪೀಸ್ ಇಡಬೇಕು ಅಂತ ಹೇಳ್ತಾರೆ. ಮೊನ್ನೆನೂ ಒಬ್ಬರು ನನ್ನ ಹತ್ರ ಹೇಳಿದ್ರು, ನಾವು ಕೊಡೋದು ಕೊಟ್ಬಿಡ್ಬೇಕು, ಅದನ್ನೇನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಅಂತ. ಬಟ್ ನಾನು ಆ ಕಾನ್ಸೆಪ್ಟು ಯಾಕೋ ನಂಗೆ ಒಪ್ಕೊಳ್ಬೇಕು ಅಂತ ಅನಿಸಿಲ್ಲ. ಬಳೆಗಳೇನು ಗೊತ್ತಾ, ಕೊಡ್ತೀವಿ, ಸೈಜ್ ಆಗೋದಿಲ್ಲ, ಮತ್ತು ನಾವು ಹಾಕ್ಕೊಳ್ಳೋದಿಲ್ಲ, ಮತ್ತು ಯಾರಿಗಾದ್ರೂ ಕೊಡ್ತೀವಿ, ಇಲ್ಲ ಅಂತಂದರೆ ಎಸ್ದು ಬಿಡ್ತೀವಿ. ಬ್ಲೌಸ್ ಪೀಸ್ ಅಂತೂ ಅದೇ, ಒಬ್ಬರು ಹೊಲಿಸ್ಕೊಳ್ಳೋದಿಲ್ಲ, ಒಬ್ಬರಿಂದ ಒಬ್ರಿಗೆ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಇದೇ ಬೇಡ ಅಂತ ಹೇಳಿ ನಾನು ಯಾವ ವರ್ಷವೂ ಅಷ್ಟೇ ಬ್ಲೌಸ್ ಪೀಸು ಕೊಡೋದಿಲ್ಲ ಮತ್ತು ಬಳೆಗಳನ್ನೂ ಕೊಡೋದಿಲ್ಲ. ಆದರೆ ಇವಾಗ ನಮ್ಮ ಮನೆಯ ಪಕ್ಕದ ಮನೆಗೆ ಹೋಗಿದ್ದಾಗ ಅವ್ರು ಎಷ್ಟು ಒಳ್ಳೆ ಥಾಟ್ಫುಲ್ಲಾಗಿ ಯೋಚನೆ ಮಾಡಿದ್ದು ಅಂದರೆ 3 ಸೈಜ್ ಬಳೆನೂ ಇಟ್ಕೊಂಡಿದ್ರು, 2, 4, 2, 6, 2, 8. ಬಂದಿದ್ದ ಮುತ್ತೈದೆಯರಿಗೆ ನಿಮ್ಮ ಸೈಜ್ ಯಾವುದು ಅಂತ ಕೇಳಿ ಆ ಬಳೆಗಳನ್ನ ಕೊಡ್ತಾಯಿದ್ರು. ನಂಗೆ ಅದು ತುಂಬ ಥಾಟ್ಫುಲ್ ಅಂತ ಅನ್ನಿಸ್ತು. ಸೊ ಮುಂದಿನ ವರ್ಷ ನಾನು ಅಷ್ಟೇ ಬಳೆಗಳನ್ನ ಕೊಡೋಣ, ಈ ಥರ ಸೈಜ್ಗಳು ಬೇರೆ ಬೇರೆ ಡಿಫ್ರೆಂಟ್ ತಂದಿಟ್ಕೊಂಬಿಟ್ರೆ ಹಾಕೊಳ್ಳೋರು ಹಾಕ್ಕೊಳ್ತಾರೆ, ಮತ್ತು ಇದು ಆಗೋದಿಲ್ಲ, ಬಳೆ ತೊಡಿಸ್ದಂಗೂ ಆಗುತ್ತೆ ಅಂತ ಅನ್ನಿಸ್ತು. ಹಬ್ಬದ ದಿನ ಅದು ಸಂಜೆ ಹೊತ್ತು ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಯಾಕಂತಂದರೆ ನಮಗೆ ಗೊತ್ತಿರೋ ಎಲ್ಲ ಹೆಣ್ಮಕ್ಳನ್ನು ಮನೆಗೆ ಕರಿತೀವಿ, ನಾವು ಅವ್ರ ಮನೆಗೆ ಹೋಗ್ತೀವಿ, ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀವಿ. ತುಂಬ ಖುಷಿಯಲ್ಲಿರುತ್ತೆ ಅವ್ರನ್ನ ನೋಡಿ, ಅವ್ರನ್ನೆಲ್ಲ ಭೇಟಿ ಮಾಡಿ ಮಾತಾಡಿಸಿ, ಅಷ್ಟು ಜನದ ಮನೇಲಿರೋ ಲಕ್ಷ್ಮಿನ ಹೇಗೆ ಅಲಂಕಾರ ಮಾಡಿದ್ದಾರೆ ಇದೆಲ್ಲ ನೋಡಿ ಇಡೀ ದಿನ ಸಂಜೆ ಹೇಗೆ ಕಳೆಯುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ತುಂಬ ಖುಷಿಯಾಗಿರುತ್ತೆ. ಮತ್ತು ಬರೋ ಪ್ರತಿ ಹೆಣ್ಮಕ್ಳು ಒಂದೇ ಸಮ ಅಂತ ನೋಡಿ ಪ್ರತಿಯೊಬ್ಬರಿಗೂ ಒಂದೇ ಥರ ಬಾಗಿನ ಕೊಡಬೇಕು. ಒಬ್ರಿಗೆ ಒಂಥರ, ಇನ್ನೊಬ್ರಿಗೆ ಒಂದೊಂದು ಥರ, ಒಬ್ರಿಗೆ ಕೊಡೋದು ಇನ್ನೊಬ್ರಿಗೆ ಬಿಡೋದು, ಇವ್ರನ್ನೇನು ಕರೆಯೋದು ಅವ್ರನ್ನೇನು ಇದು ಮಾಡೋದು ಅಂತ ಯೋಚನೆ ಮಾಡಿದೆ. ಪ್ರತಿಯೊಬ್ಬರೂ ಕರೀರಿ, ನಿಮಗೆ ಗೊತ್ತಿರೋ ಪ್ರತಿಯೊಬ್ಬರೂ ಕರೀರಿ. ಕರೆದವ್ರು ಪ್ರತಿಯೊಬ್ಬರೂ ಈಕ್ವಲಾಗಿ ಟ್ರೀಟ್ ಮಾಡಬೇಕು. ಯಾಕಂತಂದರೆ ನೀವು ಬರೋ ಎಲ್ಲರನ್ನೂ ಲಕ್ಷ್ಮೀ ಸ್ವರೂಪ ಅಂತ ಅಂದ್ಕೊಂಡು ಅವರಿಗೆ ಅರಿಶಿನ ಕುಂಕುಮ ಕೊಡ್ತೀರ. ಎಷ್ಟು ಜನರಿಗೆ ಅರಿಶಿನ ಕುಂಕುಮ ಕೊಟ್ಟು ಬಾಗಿನ ಕೊಡ್ತೀವೋ ಅಷ್ಟು ಶ್ರೇಯಸ್ಸು ಅಂತ ಅಂತಾರೆ. ಅದರಲ್ಲೂ ನಾವು ಒಬ್ರಿಗೊಂದು ಇನ್ನೊಬ್ರಿಗೆ ಇನ್ನೊಂದು ಮಾಡಿದಾಗ ಅವ್ರ ಮನಸ್ಸು ನೋಯಿಸಿದಾಗ ಅದು ನಮಗೆ ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಬಂದು ಪ್ರತಿಯೊಬ್ಬರೂ ಈಕ್ವಲಾಗಿ ನೋಡಿ, ಈಕ್ವಲಾಗಿ ತಂದಿರೋದನ್ನ ಕೊಟ್ಟು ಎಲ್ಲರೂ ಖುಷಿಯಿಂದ ಮನೆಯಿಂದ ಕಳಿಸ್ಕೊಡ್ಬೇಕು. ಹಬ್ಬ ಅಂತಲೇ ಅಲ್ಲ, ಎಷ್ಟು ಜನನ ನಾವು ಪ್ರೀತಿಯಿಂದ ನೋಡ್ಕೊಳ್ತೀವಿ, ಎಷ್ಟು ಜನ ನಮ್ಮನ್ನು ಪ್ರೀತಿಯಿಂದ ಹರಿಸ್ತಾರೆ, ಅಷ್ಟು ನಾವು ಚೆನ್ನಾಗಿರ್ತೀವಿ, ಅಷ್ಟು ನಾವು ಮೇಲೆ ಬೆಳಿತೀವಿ.
ಹಾಗಂತ ಪ್ರತಿಯೊಬ್ರಿಗೂ ಒಳ್ಳೆಯವ್ರಿರೋಕ್ಕಾಗಲ್ಲ. ಒಬ್ಬೊಬ್ಬರ ಮೇಲೆ ಒಂದೊಂದು ಥರ ಅಭಿಪ್ರಾಯ ಇರುತ್ತೆ. ನಾವು ಹೇಗೆ ಇದ್ರೂ ಕೆಲವ್ರಿಗೆ ನಾವು ಇಷ್ಟ ಆಗೋದಿಲ್ಲ. ಹಾಗಂತ ನಾವು ಹೀಗೆ ಇರ್ತೀವಿ ಅಂತ ಎಷ್ಟೋ ಜನ ನಮ್ಮನ್ನು ಹೀಗೆ ಇಷ್ಟಪಡ್ತಾರೆ. ಸೊ ಪ್ರತಿಯೊಬ್ಬರೂ ಮೆಚ್ಚೋಕ್ಕಾಗೋದಿಲ್ಲ. ಆದರೆ ನಮ್ಮ ಕಡೆಯಿಂದ ಎಷ್ಟು ಒಳ್ಳೇದು ಮಾಡೋಕ್ಕೆ ಸಾಧ್ಯನೋ, ಎಷ್ಟು ಒಳ್ಳೇದಾಗಿರೋಕ್ಕೆ ಸಾಧ್ಯನೋ ಅಷ್ಟು ಒಳ್ಳೇದಾಗಿರಬೇಕು ಅಷ್ಟೇ. ಮತ್ತು ಸಂಜೆ ಮೇಲೆ ಮತ್ತೆ ಎಲ್ಲ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಮತ್ತೊಂದ್ಸಲಿ ದೇವರಿಗೆಲ್ಲ ದೀಪ ಹಚ್ಚಿ ಸಂಜೆ ಮೇಲೆ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ಸಮನ್ವಿನ ಕಳಿಸಿದ್ದೆ ಈ ವರ್ಷ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಬರೋಕ್ಕೆ. ಈಗ ಪುಟಾಣಿ ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ಲ, ಅಕ್ಕಪಕ್ಕದ ಮನೆಯವರೆಲ್ಲ ಸ್ವಲ್ಪ ಚೆನ್ನಾಗಿ ಗೊತ್ತು, ಮಾತಾಡಿಸ್ತಾಳೆ. ಹಾಗಾಗಿ ನೀನೇ ಹೋಗಿ ಕರೆದು ಬಾ ಅಂತ ಹೇಳಿದ್ದೆ. ಹಾಗಾಗಿ ಅವಳೇ ಹೋಗಿ ಎಲ್ಲರೂ ಕರೆದು ಬಂದಿದ್ಲು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಜೆ ಗೋಧೂಳಿ ಲಗ್ನದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಅದರಲ್ಲೂ ಈ ಸಮಯದಲ್ಲಿ ಕನಕದಾರ ಸ್ತೋತ್ರ ಏನಿದೆ ಅದನ್ನು ಹಾಕಬೇಕು ಅಂತ ಹೇಳ್ತಾರೆ. ಪ್ರತಿದಿನವೂ ಮನೆಯಲ್ಲಿ ಕನಕದಾರ ಸ್ತೋತ್ರ ಹಾಕ್ಕೊಳ್ಳಿ. ನಿಮ್ಮ ಮನೆಯ ಪರಿಸ್ಥಿತಿ ಖಂಡಿತವಾಗ್ಲೂ ಬದಲಾಗುತ್ತೆ. ಜೊತೆಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಅಯ್ಯೋ ನಮ್ಮ ಮನೆಗೆಲ್ಲ ಎಲ್ಲಿ ಲಕ್ಷ್ಮಿ ಒಲಿತಾಳೆ, ನಮಗೆಲ್ಲ ಎಲ್ಲಿ ಲಕ್ಷ್ಮಿ ಒಲಿತಾಳೆ ಅಂತ ಅಂದ್ಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ಲಕ್ಷ್ಮಿ ಖಂಡಿತವಾಗ್ಲೂ ಒಲಿತಾಳೆ. ನಾವು ಕೇಳಬೇಕು ಆ ಥರ, ಬಾಮ್ಮ ನಮ್ಮ ಮನೆಗೆ ಅಂತ ಹೇಳಿ. ನಮ್ಮ ಮನೆಗೆಲ್ಲ ಎಲ್ಲಿ ಬರ್ತಾಳೆ ಅಂತ ನೀವೇ ಅಂದ್ಕೊಂಬಿಟ್ರೆ ಖಂಡಿತವಾಗ್ಲೂ ಬರೋದಿಲ್ಲ. ಅಷ್ಟು ಭಕ್ತಿಯಿಂದ ಪ್ರೀತಿಯಿಂದ ಕೇಳ್ಕೊಂಡಾಗ ಖಂಡಿತವಾಗ್ಲೂ ಲಕ್ಷ್ಮಿ ನಮ್ಮ ಮನೇಲೇ ನೆಲೆಸಿರ್ತಾಳೆ. ಲಕ್ಷ್ಮಿ ಅಂತಂದರೆ ಮೇಯ್ನಾಗಿ ಏನಂತ ಹೇಳ್ತಾರೆ, ಐಶ್ವರ್ಯ, ಅಂತಸ್ತು ಅಂತ ಹೇಳ್ತಾರೆ. ಶಕ್ತಿ, ಧೈರ್ಯ, ಆಮೇಲೆ ಯಶಸ್ಸು, ಇದೆಲ್ಲದೂ ಲಕ್ಷ್ಮಿನೇ. ಪ್ರತಿಯೊಂದು ಯಾವ್ಯಾವ ರೂಪದಲ್ಲಿ ನೋಡ್ತೀವೋ ಆ ರೂಪದಲ್ಲಿ ನಮಗೆ ಒಲಿತಾಳೆ. ಸೊ ನಮಗೆ ಐಶ್ವರ್ಯ ಲಕ್ಷ್ಮಿ ಬೇಕು, ಹಣ ಬೇಕು ಅಂತಂದರೆ ಹಣನ ಗೌರವಿಸಬೇಕು. ನಮಗೆ ಯಾವುದ್ರಲ್ಲೋ ಸಕ್ಸಸ್ ಸಿಗಬೇಕು ಅಂತಂದರೆ ಸಕ್ಸಸ್ ಸಿಗತ್ತೆ ಅನ್ನೋದನ್ನ ನಾವು ದೃಢವಾಗಿ ನಂಬ್ಕೊಂಡು ಅದನ್ನು ಬೇಕು ಅನ್ನೋ ಹಂಬಲ ನಮಗಿರಬೇಕು. ಇದು ಯಾವುದೂ ಇಲ್ಲದೆ ನಮಗೆಲ್ಲ ಇದು ಎಲ್ಲ ಆಗತ್ತೆ ಅಂತ ನಾವು ಅಂದ್ಕೊಂಡ್ರೆ ಅದು ಖಂಡಿತವಾಗ್ಲೂ ಆಗೋದಿಲ್ಲ. ನಮಗೆ ಆ ಹಂಬಲ ಬೇಕು ಅನ್ನೋದು ಇಲ್ಲ ಅಂತಂದಮೇಲೆ ಹೇಗೆ ನಮ್ಗೆ ಏನಾದರೂ ಸಿಗತ್ತೆ ಅಲ್ವಾ? ಸೊ ಏನು ಬೇಕು ಅನ್ನೋದನ್ನ ನಾವು ದೃಢವಾಗಿ ಅಂದ್ಕೊಂಡು ಅದನ್ನು ಕೇಳಿಕೊಂಡ್ರೆ ಖಂಡಿತವಾಗ್ಲೂ ನಮ್ಗೆ ಅದೆಲ್ಲನೂ ಸಿಗತ್ತೆ. ಫೈನಲಿ ಸಂಜೆ ಪೂಜೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಆದಮೇಲೆ ನಾನು ಸಮನ್ವಿ ದೇವರಿಗೆ ಆರತಿ ಎಲ್ಲ ಮಾಡಿ ಅದಾದಮೇಲೆ ಸಮನ್ವಿ ಒಂದೆರಡು ಹಾಡು ಕಲ್ತ್ಕೊಂಡಿದ್ಲು, ಅದನ್ನು ಹಾಡ್ತಾ ಇದ್ದಾಳೆ. ಸ್ವಾಮಿ ಪಾತ್ರ ಸೊಲ್ಲಿ. ಹಾಲು ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರ ಉಳ್ಳಾಳಗಿಣಿ ರಂಗನ ಚೊಕ್ಕ ಪುರಂದನ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ವಂದಿತ ಸುಂದರಿ ಮಾಧವಿ ಚಂದ್ರ ಸೋದರಿ ಹೇಮ. ನೋಡಿದ್ರಲ್ಲ ನಮ್ಮ ಪುಟಾಣಿ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ದಾಳೆ ಅಂತ. ಹೀಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗಿತ್ತು ಇವತ್ತಿನ ವಿಡಿಯೋ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಆಯಿತಾ? ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಲಕ್ಷ್ಮೀ ಸದಪಾಲಯ ಮಾಂ, ಆದಿಲಕ್ಷ್ಮೀ ಸದಪಾಲಯ.